ಮೋಟರ್ ಆನ್ ಮಾಡ್ಬೇಕು. ಈ ವರ್ಷ 5,300 ಕೋಟಿ ಕೊಡ್ಬೇಕು ಸೆಂಟ್ರಲ್ ಗವರ್ಮೆಂಟ್, ಒಂದು ಪೈಸಾ ಕೊಟ್ಟಿಲ್ಲ. ಇನ್ನ ನಿಮಗೇನಾದ್ರೂ ಕರ್ನಾಟಕದ ಬಗ್ಗೆ ಕಾಳಜಿ ಇದ್ರೆ ಫಸ್ಟ್ ಇವುಗಳನ್ನ ಮಾಡಿ ಕೊಡಿ, ಆಮೇಲೆ ನೀವು ನಮ್ಮನ್ನು ಪ್ರಶ್ನೆ ಮಾಡಿ, ನಾವು ಕೂಡ ಉತ್ತರ ಕೊಡ್ತೇವೆ. ಅದನ್ನ ಬಿಟ್ಬಿಟ್ಟು ನಿಮ್ಮ ವೈಫಲ್ಯವನ್ನ ಮುಚ್ಚಾಕೊಂಡು ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಮಾಡ್ತಾ ಇರುವ ಅನ್ಯಾಯ ವಂಚನೆಯನ್ನ ಮುಚ್ಚಾಕಿ ಅವ್ರನ್ನ ಡಿಫೆಂಡ್ ಮಾಡಿಕೊಂಡು ಜನಗಳನ್ನ ಯಾಮಾರಿಸುವಂತ ಕೆಲಸ ದಯವಿಟ್ಟು ಮಾಡಬೇಡಿ. ಇದ್ರ ಜೊತೆಗೆ ಒಂದು ಮನೆನೂ ಅಡಿಷನಲ್ ಆಗಿ ಮನೆನೂ ಸ್ಯಾಂಕ್ಷನ್ ಮಾಡ್ಕೊಡ್ತಾ ಎರಡು ಸೇರಿದ್ರು 5 ಲಕ್ಷ ಅದು ಅವ್ರು ಹೇಳ್ಕೊಳ್ಳಿ. ಬಟ್ ಯಾರು ನಾವು ಅನ್ಯಾಯ ಇಲ್ಲ, ತೊಂದರೆ ಇಲ್ಲ. ಇದರಲ್ಲಿ ಪರಿಹಾರ ಕೊಡೋದ್ರ ಜೊತೆಗೆ ಒಂದು ಮನೆಯನ್ನು ಕೂಡ ಸ್ಯಾಂಕ್ಷನ್ ಮಾಡ್ಕೊಡ್ತೀನಿ. ಮೆಟೀರಿಯಲ್ ಖರ್ಚಿನ ಕೂಡ ಜಾಸ್ತಿ ಆಗಿದೆ, ರಿವರ್ಸ್ ಆದ್ರೆ ಪರಿಹಾರ. ಹೌದು, ಹಾಗಾದ್ರೆ ಮನೆ ಕಟ್ಕೊಳ್ಳೋರು ನಾವು ಬೇರೆ ವರ್ಷಕ್ಕೆ ಏನು ಬಡವರಿಗೆ ಮನೆ ಸ್ಯಾಂಕ್ಷನ್ ಮಾಡ್ತೀವಿ, ಅವ್ರಿಗೆ ಇದು ಅನ್ವಯಿಸೋದಿಲ್ವಾ? ಅವ್ರು ಬಂದು ಕೇಳ್ತಾರೆ ಯಾಕೆ ಈ ತಾರತಮ್ಯ ಅಂತ, ಅವ್ರಿಗೇನು ಉತ್ತರ ಕೊಡ್ತೀವಿ? ಅವರು ಬಡವರೇ ತಾನೆ. ನಾವು ಯಾರಿಗೆ ಆಶ್ರಯದಲ್ಲಿ ಮನೆ ಕೊಡ್ತೇವೆ ಅವರು ಕೂಡ ಬಡವರೇ, ಅವರು ಬೇರೆ ಯಾರು ಅಲ್ಲ, ಬಡವರಿಗೆ ಕೊಡುವಂತದ್ದು ಇದು ಕೂಡ. ಇದರಲ್ಲಿ 1.2 lakhs ಪರಿಹಾರನೂ ಕೊಡ್ತೇವೆ, ಜೊತೆಗೆ ಮನೆಯನ್ನು ಕೊಡ್ತೇವೆ. ಸಂಸತ್ತಲ್ಲೂ ಕೂಡ ಈ ವಿಚಾರ ಚರ್ಚೆ ಆಗಿದೆ ಸರ್. ಸರ್ಕಾರ, ರಾಜ್ಯ ಸರ್ಕಾರ ಟ್ರೈ ಮಾಡ್ತಾರೆ, ನೋಡೋಣ. ಹೌದು, ಭಾಳ ಒಂದು ನಿಮಿಷ ಹೆಂಗ ಆಡ್ತೀರ ನಿನ್ಗಿಂತ ಮುಂಚೆ ಬರ್ತಾರೆ. ನೀರು ಎತ್ತಿ ಹೊಡಿರಿ ಅಂತ ಹೇಳಿದ್ದೇನೆ, ಟ್ರೈ ಮಾಡ್ತಾರೆ, ನೋಡೋಣ. ಅದೇನಾರ ಸಕ್ಸಸ್ ಆದ್ರೆ ಒಂದು 3 ದಿನದಲ್ಲಿ ಎಲ್ಲ ಸರ್ ನೋಡೋಣ, ಪ್ರಯತ್ನ ಮಾಡೋಣ. ಒಳ್ಳೇದು. ನೀರು ಯಾರಿದು ಫೋನ್? ಹಲೋ, ಲಾಸ್ಟ್ ಪಾಯಿಂಟ್ ಅಲ್ಲಿ ಚೇಂಬರ್ ಇದ್ರೆ ಚೇಂಬರ್ಗೆ ಇಟ್ಬಿಡಿ. ಇವ್ರೆ ಫುಟ್ಬಾಲ್ ಇರುತ್ತಲ್ಲ ಮೋಟ್ರದು, ಫುಟ್ಬಾಲ್ ಅಂದ್ರೆ ಗೊತ್ತಾ ನಿಮ್ಗೆ? ಫುಟ್ಬಾಲ್ ಅಂತಾರೆ. ಫುಟ್ಬಾಲ್ ಚೇಂಬರ್ ಒಳಗೆ ಇಟ್ಬಿಡಿ, ಮೋಟ್ರ್ ಮೇಲೆ ಇಡಿ, ಔಟ್ಲೆಟ್ ದಾಟಿಸ್ಬಿಟ್ಟು ಮೇಲೆ ಬಿಟ್ಬಿಡಿ, ಆ ಕಡೆ ಹೋಯ್ತದೆ. ಬಟ್ ಫಸ್ಟ್ ಹೋಲ್ ಹೆಂಗ್ ಬ್ಲಾಕ್ ಮಾಡ್ತೀರಿ? ಈ ಕಡೆ